ಫ್ಯಾಟಿ ಲಿವರ್ ಅನ್ನೋ ಒಂದು ಡಿಸೀಸ್ಗೆ ಇವತ್ತು ನಾನು ಯಾವ ಮುದ್ರೆಗಳು ಹಾಕೋಬೇಕು ಅಂತ ನಾವು ಇವಾಗ ತೋರಿಸ್ಕೊಡ್ತೀವಿ. ಈ ಫ್ಯಾಟಿ ಲಿವರ್ ಏನಕ್ಕೆ ಬರುತ್ತೆ ಅಂತಂದ್ರೆ, ಯಾರು ತುಂಬಾ ಡ್ರಿಂಕ್ಸ್ ಮಾಡ್ತಾ ಇರ್ತಾರೋ, ಹೆವಿ ಡ್ರಿಂಕ್ಸ್ ಮಾಡ್ತಾ ಇರ್ತಾರೋ, ಅಥವಾ ಹೆಣ್ಮಕ್ಳಿಗೆ PCOD ಪ್ರಾಬ್ಲಮ್ ಟೈಮಲ್ಲಿ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಮನೆಯಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ 3 ಮುದ್ರೆಗಳು ಹಾಕೋಬೇಕು. ಒಂದು ಫಸ್ಟ್ ಮುದ್ರ, ಇದು ಸೂರ್ಯ ಮುದ್ರ ಅಂತ. ಸೊ ಸೂರ್ಯ ಮುದ್ರೆ ಯಾವ ತರ ಬೆಸ್ಟ್ ಎಕ್ಸಾಂಪಲ್, ಸೂರ್ಯ ಮುದ್ರ ಫ್ಯಾಟಿ ಲಿವರ್ಗೆ ತುಂಬಾ ಉಪಯೋಗ ಆಗುತ್ತೆ. ಹೆಂಗ್ ಮಾಡೋದು ಸೂರ್ಯ ಮುದ್ರ ಅಂದ್ರೆ, ಫಸ್ಟ್ ಬಂದು ನಾವು ರಿಂಗ್ ಫಿಂಗರ್ನ ಈ ತರ ಬೇಸ್ ಆಫ್ ದಿ ತಮ್ಗೆ ನಾವು ಜಸ್ಟ್ ಈ ತರ ಇಟ್ಕೊಂಡ್ರೆ, ಆಮೇಲೆ ತಮ್ನ ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದನ್ನ ಸೂರ್ಯ ಮುದ್ರ ಅಂತ ಕರೀತಾರೆ. ಓಕೆ, ಸೊ ಎರಡೂ ಕೈಯಲ್ಲಿ ಈ ತರ ಹಾಕೊಂಡು ಜಸ್ಟ್ ಹಿಂಗ್ ಪ್ರೆಸ್ ಮಾಡ್ಕೊಂಡು ಈ ತರ 15ರಿಂದ 20 ನಿಮಿಷ ಈ ತರ ಹಾಕೋದ್ರಿಂದ ನಮ್ಗೇನಾಗುತ್ತೆ, ಯಾವುದೇ ಫ್ಯಾಟ್ ಬಾಡಿಯಲ್ಲಿ ಇರೋದಕ್ಕೆ ಈಸಿಯಾಗಿ ಕರಗಿಸೋಕ್ಕೆ ಅವಕಾಶ ಬರುತ್ತೆ. ಏನಾಗುತ್ತೆ ಅಂದ್ರೆ, ಇದು ಬಾಡಿಯಲ್ಲಿ ಹೀಟ್ ತುಂಬಾ ಜಾಸ್ತಿ ಮಾಡುತ್ತೆ, ಅಂದ್ರೆ ಪಿತ್ತ ಜಾಸ್ತಿ ಮಾಡಿ ನಮ್ಗೆ ಎನಿ ಫ್ಯಾಟ್ ಇರೋದನ್ನ ಕರಗಿಸೋಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಎರಡನೇ ಮುದ್ರ ಬಂದು ಅಪಾನ ಮುದ್ರ. ಇದು ಯಾವ ರೀತಿ ಹಾಕೋಬೇಕು ಅಂದ್ರೆ, ಈ ರಿಂಗ್ ಫಿಂಗರು ಮತ್ತೆ ಮಿಡಲ್ ಫಿಂಗರು ಈ ಟಿಪ್ ಆಫ್ ದಿ ಥಂಬ್ ಜಸ್ಟ್ ಈ ತರ ಟಚ್ ಮಾಡಿ ಇಟ್ಕೊಂಡ್ರೆ ಇದನ್ನ ಅಪಾನ ಮುದ್ರ ಅಂತ ಕರಿತೀವಿ. ಸೊ ಎರಡೂ ಕೈಯಲ್ಲಿ ಈ ತರ ಹಾಕೊಂಡು ಅಪಾನ ಮುದ್ರ ಹಾಕೊಂಡು ಒಂದು 15ರಿಂದ 20 ನಿಮಿಷ ಕೂತ್ಕೊಂಡ್ರೆ ನಾವು ಇದರಿಂದ ಏನಾಗುತ್ತೆ ಅಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡ್ಕೋಬಹುದು ಬಾಡಿಯಲ್ಲಿ. ಅಂದ್ರೆ ಯಾವುದೇ ಟಾಕ್ಸಿನ್ಸ್ ಇದ್ರೆ ಹೊರಗಾಗಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆಮೇಲೆ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಮೂರನೇ ಮುದ್ರ ಬಂದು ಪ್ರಾಣ ಮುದ್ರ. ಪ್ರಾಣ ಮುದ್ರ ಯಾವ ತರ ಮಾಡಬೇಕು ಅಂತಂದ್ರೆ, ಈ ರಿಂಗ್ ಫಿಂಗರು ಆಮೇಲೆ ಈ ಲಿಟಲ್ ಫಿಂಗರು ಜಸ್ಟ್ ಟಿಪ್ ಆಫ್ ದಿ ಥಂಬ್ ಜಸ್ಟ್ ಟಚ್ ಮಾಡಿ ಈ ತರ ಹಿಡ್ಕೊಂಡಾಗ ನಮ್ಗೆ ಇದು ಪ್ರಾಣ ಮುದ್ರ ಅಂತ ಕರಿತೀವಿ. ಸೊ ಈ ತರ ಎರಡೂ ಕೈಯಲ್ಲಿ ಈ ತರ ಹಾಕೊಂಡು ಜಸ್ಟ್ ಈ ತರ ಇಟ್ಕೊಂಡು ಜಸ್ಟ್ ಈ ತರ ಕುತ್ಕೊಂಡ್ರೆ 15ರಿಂದ 20 ನಿಮಿಷ ಕುತ್ಕೊಂಡ್ರೆ ನಮ್ಗೆ ಈ ಪ್ರಾಣ ಮುದ್ರ, ಯಾರಿಗೆ ತುಂಬಾ ಲಿವರ್ ವೀಕ್ನೆಸ್ ಎನರ್ಜಿ ಇರುತ್ತೋ ಸೊ ಅವ್ರಿಗೆ ತುಂಬಾ ಪ್ರಾಣ ಶಕ್ತಿ ಕೊಡುತ್ತೆ ಇದು. ಸೊ ಹೆಸರಲ್ಲಿದೆ ಪ್ರಾಣ ಹೆಚ್ಚಿಗೆ ಮಾಡುವಂತ ಮುದ್ರ ಇದು. ಸೊ ಇದರಿಂದ ನೀವು ಫ್ಯಾಟಿ ಲಿವರ್ನ ಮನೆಯಲ್ಲೇ ಕುತ್ಕೊಂಡು ಈ 3 ಮುದ್ರೆಗಳನ್ನ ಹಾಕೊಂಡು ಗುಣಪಡಿಸ್ಕೊಂಡು ಆರೋಗ್ಯವಾಗಿ ಇರಬೇಕು ಅಂತ ನಾನು ಬಸವ ಕಡಗಣದಿಂದ ಬಯಸ್ತೀನಿ. ಥ್ಯಾಂಕ್ ಯು.